ಆತ್ಮೀಯರೇ, ಇಂದಿನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರಾಚೀನ ಭಾರತ ಇತಿಹಾಸ ಮಾಲಿಕೆ ಅಡಿಯಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ವಿಷಯವಸ್ತು ಕುಶಾನರು. ಇವರು ಮೂಲತಃ ಟೋಚಾರಿಯನ್ನರು ಎನ್ನುತ್ತಿದ್ದರು. ಯೂಚಿ ಪಂಗಡಕ್ಕೆ ಸೇರಿದವರು. ಚೀನಾದಲ್ಲಿ ವಾಸವಾಗಿದ್ದರು. ಹೂಣರ ನಂತರ ಪ್ರಬಲ ಬುಡಕಟ್ಟುಗಳು ಈ ಜನಾಂಗವನ್ನು ಹೊರದಬ್ಬಿದವು. ಕುಶಾನರು ಬ್ಯಾಕ್ಟ್ರಿಯಾವನ್ನು ಆಕ್ರಮಿಸಿ ಕಾಬೂಲ್ ಕಣಿವೆಗೆ ಸಾಗಿ ಗಾಂಧಾರವನ್ನು ವಶಪಡಿಸಿಕೊಂಡರು. ಕ್ರಿಸ್ತಶಕ 40ರ ಸುಮಾರಿಗೆ ಶಕ ಮತ್ತು ಗ್ರೀಕರನ್ನು ಸ್ಥಳಾಂತರಿಸಿ ಗಂಗಾ ನದಿಯ ಬಯಲು ಪ್ರದೇಶದ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಿದರು. ಆರಂಭದಲ್ಲಿ ಯೂಚಿಗಳಲ್ಲಿ ಶೀಶಾಂಗ್, ಹೂಮಿ, ಕುಲಿಶಾಂಗ್, ಹಿಲೋಯಿನ್ ಮತ್ತು ತುಮಿ ಎಂಬ 5 ಪಂಗಡಗಳಿದ್ದವು. ಮತ್ತೊಮ್ಮೆ ಹೇಳ್ತೇನೆ, ಯೂಚಿಗಳಲ್ಲಿ ಶೀಶಾಂಗ್, ಹುಮಿ, ಕುಲಿಶಾಂಗ್, ಹಿಲೋಯಿನ್ ಮತ್ತು ತುಮಿ. ಕೀಶಾಂಗ್ ಮುಂದೆ ಕುಶಾನ ಎಂಬ ಹೆಸರು ಪಡೆಯಿತು. ಕೀಶಾಂಗರ ನಾಯಕ ಕುಜಲ ಕಡ್ಪೀಸಸ್ ಈ 5 ರಾಜ್ಯಗಳನ್ನು ಒಟ್ಟುಗೂಡಿಸಿ ಕುಶಾನ ಸಂತತಿ ಸ್ಥಾಪಿಸಿದ. ಕುಜಲ ಅಥವಾ 1ನೇ ಕಡ್ಪೀಸಸ್ ಕುಶಾನರ ಮೊದಲ ದೊರೆ, ಬೌದ್ಧ ಮತಾವಲಂಬಿ. 2ನೇ ವಿಮಾ ಕಡ್ಪೀಸಸ್ ಕುಶಾನರ 2ನೇ ದೊರೆ, ಭಾರತ ಭೂಭಾಗಗಳನ್ನು ಗೆದ್ದು ಪ್ರಥಮ ಕುಶಾನರ ದೊರೆ, ಶೈವ ಮತಾವಲಂಬಿಯಾಗಿದ್ದ. 8ನೇ ಕ್ಲಾಸಲ್ಲಿ ಬರುತ್ತೆ ಇದು. ಇದರ ವಿಸ್ತೃತ ಪಾಠ ಇದು. ಕನಿಷ್ಕ ಕ್ರಿಸ್ತಶಕ 78ರಿಂದ 120ರ ಕಾಲಾವಧಿಯಲ್ಲಿ ಆಳ್ವಿಕೆ ನಡೆಸಿದಂಥವನು. ಕುಶಾನರಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಶಕಯುಗದ ಸ್ಥಾಪಕ ಸಾಲಿವಾನ ಶಕ 78ರಂದು ಸಿಂಹಾಸನಾರೋಹಣಗೊಂಡನೆಂದು ದಾಖಲೆಗಳೇ ತಿಳಿಸುತ್ತವೆ. ಪುರುಷಪುರ ಅಥವಾ ಪೇಶಾವರ್ ಇವರ ರಾಜಧಾನಿಯಾಗಿತ್ತು. ಮಥುರಾ 2ನೇ ರಾಜಧಾನಿಯಾಗಿತ್ತು. ಕಾಶ್ಮೀರವನ್ನು ಗೆದ್ದುಕೊಂಡು ಕಾನಿಷ್ಪುರ ಎಂಬ ಪಟ್ಟಣಕ್ಕೆ ಅಡಿಪಾಯ ಹಾಕಿದರು. ಇದು ಕಾನಿಷ್ಕಪುರ ಎಂದು ಹೆಸರಾಯಿತು. ಇಂದಿನ ಶ್ರೀನಗರವೇ ಹಿಂದಿನ ಕಾನಿಷ್ಕಪುರ. ಶಕ 17 ಹಾಗೂ ಮಗಧದ ಮೇಲೆ ದಾಳಿ ಮಾಡಿದರು. 2ನೇ ಅಥವಾ ವಿಮಾ ಕಡ್ಪೀಸಸ್ನ ಚೀನಾದ ಸೇನಾನಿ ಪಾನ್ ಬೌ ಸೋಲು ಅನುಭವಿಸಿ ಕಪ್ಪ ಕಾಣಿಕೆ ಕೊಡುತ್ತಿದ್ದನು. ಕನಿಷ್ಕನು ಪಾನ್ ಚೌವನನ್ನು ಸೋಲಿಸಿದನು. ಚೀನಾದ 3 ಪ್ರಾಂತ್ಯಗಳನ್ನು ಕಾಪ್ಗರ್, ಯಾರ್ಕಂಡ್, ಶಕೋಥಾಂಗ್ ವಶಪಡಿಸಿಕೊಂಡನು. ಈ ಮೂಲಕ ಉಪಖಂಡದ ಹೊರಗೆ ಭೂಪ್ರದೇಶ ಹೊಂದಿದ ಮೊದಲ ಭಾರತೀಯ ಅರಸ ಕನಿಷ್ಕ. ಕುಜಲ ಮತ್ತು ವಿಮಾ ಕಡ್ಪೀಸಸರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು. ಕನಿಷ್ಕನು ಕೂಡ ಪ್ರಾರಂಭದಲ್ಲಿ ಹಿಂದೂ ಧರ್ಮದವನಾಗಿದ್ದು ಅಶ್ವಘೋಷನ ಪ್ರಭಾವದಿಂದ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡನು. ಈತನ ಪ್ರಯತ್ನದಿಂದ ಬೌದ್ಧ ಧರ್ಮ ಟಿಬೆಟ್, ಜಪಾನ್, ಮಧ್ಯ ಏಷ್ಯಾದ ರಾಷ್ಟ್ರಗಳಿಗೆ ಹರಡಿತು. ನಾಣ್ಯಗಳ ಮೇಲೆ ಬುದ್ಧ, ಸೂರ್ಯ, ಶಿವ, ಅಗ್ನಿ ಚಿತ್ರಗಳಿವೆ. ಸಾಲಿವಾನ ಶಕ 102ರಲ್ಲಿ ಕಾಶ್ಮೀರದ ಕುಂಡಲಿ ವನದಲ್ಲಿ 4ನೇ ಬೌದ್ಧ ಮಹಾಸಮ್ಮೇಳನವನ್ನು ವಸುಮಿತ್ರನ ಅಧ್ಯಕ್ಷತೆಯಲ್ಲಿ ನೆರವೇರಿತು. ಅಶ್ವಘೋಷ ಇದರ ಉಪಾಧ್ಯಕ್ಷನಾಗಿದ್ದನು. ಪವಿತ್ರ ಗ್ರಂಥಗಳಾದ ಪಿಟಕಗಳ ಮೇಲೆ ವಿಮರ್ಶೆಯನ್ನು ಸಿದ್ಧಪಡಿಸಲಾಯಿತು. ಈ ಸಮ್ಮೇಳನವನ್ನು ಮಹಾಯಾನ ಶಾಖೆ ಉದ್ಭವವಾಯಿತು. ನಂತರ ಇವುಗಳನ್ನು ಮಹಾವಿಭಾಪ ಎಂದು ಕರೆಯಲ್ಪಡುವ ಪುಸ್ತಕ ರೂಪಕ್ಕೆ ತರಲಾಯಿತು. ಗಾಂಧಾರ ಕಲೆ ಉದ್ಭವಿಸಿತು ಅಥವಾ ಗ್ರೀಕ್ ಬೌದ್ಧ ಶೈಲಿ ಎನ್ನಬಹುದು. ಈ ಕಲಾ ಶೈಲಿ ಗಾಂಧಾರ ಪ್ರದೇಶದಲ್ಲಿ ಉದ್ಭವಿಸಿದ್ದರಿಂದ ಗಾಂಧಾರ ಕಲೆ ಎನ್ನಲಾಗಿದೆ. ಈ ಪ್ರದೇಶ ಪ್ರಸ್ತುತ ಅಫ್ಘಾನಿಸ್ತಾನದಲ್ಲಿದೆ. ಇದರಲ್ಲಿ ಮುಖ್ಯವಾಗಿ ಬುದ್ಧನ ವಿಗ್ರಹ ಕೆತ್ತಲಾಗಿದೆ. ಅಲ್ಲಿಯವರೆಗೆ ಬುದ್ಧನ ಅಸ್ತಿತ್ವವನ್ನು ಕಮಲ, ಛತ್ರಿ ಮುಂತಾದ ಚಿಹ್ನೆಗಳ ರೂಪದಲ್ಲಿ ತೋರಿಸಲಾಗುತ್ತಿತ್ತು. ಈ ಕಲೆಯಲ್ಲಿ ತಾಂತ್ರಿಕತೆ ಗ್ರೀಕ್ ಶೈಲಿಯಾದರೆ ಆದರ್ಶ, ಸ್ಫೂರ್ತಿ, ವ್ಯಕ್ತಿತ್ವ ಎಲ್ಲ ಭಾರತೀಯರದ ಆಗಿದೆ. ಬುದ್ಧನ ಮತ್ತು ಪ್ರತಿಮೆಗಳು ಗ್ರೀಕ್ ದೇವತೆ ಅಪೋಲೋ ಹೋಲುವಂತಿದ್ದವು. ಅಶ್ವಘೋಷನ ಸಂಸ್ಕೃತದಲ್ಲಿ ಬುದ್ಧಚರಿತ, ಸೂತ್ರಾಲಂಕಾರ, ವಸುಮಿತ್ರ, ಮಹಾವಿಭಾಸ ಎಂಬ ಜ್ಯೋತಿಷ್ಶಾಸ್ತ್ರ, ನಾಗಾರ್ಜುನ ತತ್ವಶಾಸ್ತ್ರ, ಚರಕ ಸಂಹಿತೆ, ಗ್ರೀಕ್ ಕಟ್ಟಡ ಕಲೆಯ ನಿಪುಣ ಯಜುಲಾಪು ಕನಿಷ್ಕನ ಆಸ್ಥಾನದಲ್ಲಿದ್ದನು. ಇಂಡೋ ಗ್ರೀಕ್ ಶೈಲಿ ಅಥವಾ ಗಾಂಧಾರ ಶೈಲಿ. ಕನಿಷ್ಕನನ್ನು 2ನೇ ಅಶೋಕ ಎಂದು ಕರೆಯುತ್ತಾರೆ. ಕೊನೆ ಕನಿಷ್ಕನು ತನ್ನ ಗೂಢಾಚಾರರಿಂದಲೇ ಕೊಲ್ಲಲ್ಪಟ್ಟನು. 2ನೇ ವಿಮಾ ಕಡ್ಪೀಸಸನ ಭಾರತದಲ್ಲಿ ಚಿನ್ನದ ನಾಣ್ಯ ಜಾರಿಗೆ ತಂದ ಪ್ರಥಮ ರಾಜ, ಕುಶಾನರ ಸಾಮ್ರಾಜ್ಯದ ಪ್ರಥಮ ಸಾಮ್ರಾಜ್ಯ. ಈತನನ್ನು ಎನ್ ಖಜಾನ್ ಎಂದು ಕರೆಯುತ್ತಾರೆ. ತನ್ನನ್ನು ಮಹೇಶ್ವರ ಎಂದು ನಾಣ್ಯಗಳಲ್ಲಿ ಹೇಳಿಕೊಂಡಿದೆ. ಕನಿಷ್ಕನು ಕಾನಿಷ್ಕಪುರ ಮತ್ತು ತಕ್ಷಶಿಲೆ ಬಳಿ ಸಿರಸುಕ್ ನಗರ ಅಂದರೆ ಸರ್ಜಾನ್ ಮಾರ್ಷಲನ್ನು ಸಂಶೋಧಿಸಿದನು. ಯಜುಲಾಸ್ ಎಂಬ ಗ್ರೀಕ್ ತಂತ್ರಜ್ಞನು ಭಿಕ್ಷು ಬಲ ಎಂಬ ಶಿಲ್ಪಿ ಆಶ್ರಯ ಪಡೆದಿದ್ದ. ನೆಹರೂರವರು ತಮ್ಮ ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯಲ್ಲಿ ಕಾಶ್ಮೀರವನ್ನು ಭಾರತ ಸುಂದರ ನವಿಲು ಎಂದು ಕರೆದಿದ್ದಾರೆ. ಮಹಾವಿಭಾಸ ಶಾಸ್ತ್ರವನ್ನು ಬೌದ್ಧ ಧರ್ಮದ ವಿಶ್ವಕೋಶ ಎನ್ನುತ್ತಾರೆ. ಬೋಧಿಸತ್ವ ಎಂದರೆ ಬುದ್ಧನನ್ನು ಮೂರ್ತಿಗಳ ರೂಪದಲ್ಲಿ ಪೂಜೆ ಮಾಡುವುದು. ಅನೇಕ ಬುದ್ಧರಲ್ಲಿ ನಂಬಿಕೆ ಹೊಂದಿದ್ದರು. ಮಥುರಾ ಕಲೆ ಬೆಳಕಿಗೆ ಬಂದಿತು. ಗಾಂಧಾರ ಕಲೆಗಿಂತ ಭಿನ್ನವಾದ ಕಲೆಯೇ ಮಥುರಾ ಕಲೆ.
ಆಧ್ಯಾತ್ಮಿಕಕ್ಕೆ ಮಹತ್ವ ಇದರಲ್ಲಿ ನೀಡಿದ್ದಾರೆ. ಕನಿಷ್ಕನ ತಲೆ ಇಲ್ಲದಿರುವ ಮೂರ್ತಿಯು ಈಗ ಮಥುರಾ ಮ್ಯೂಸಿಯಂನಲ್ಲಿದೆ. ಕನಿಷ್ಕನ ದೇವಪುತ್ರ ಕೈಸರ್ ಶಾಹ ಎಂದು ಕರೆಯಲಾಗಿದೆ. ಕನಿಷ್ಕ ಕಾಲದಲ್ಲಿ ಮಾನವರೂಪಿ ಬುದ್ಧನ ಶಿಲ್ಪ ಪ್ರಚಲಿತಕ್ಕೆ ಬಂತು. ಇದು ತನ್ನದೇ ಆದ ಲಕ್ಷಣಗಳಿಂದ ಕುಶಾನ ಶಿಲ್ಪ ಅಥವಾ ಮಥುರಾ ಶಿಲ್ಪವೆಂದು ಪ್ರಸಿದ್ಧಿ ಪಡೆದಿದೆ. ಕನಿಷ್ಕ ನಂತರ ಸಿಂಹಾಸನವೇರಿದವನು ವಾಶಿಷ್ಕ. ಇವನ ಅನಂತರ ಹುವಿಷ್ಕ ಪಟ್ಟಕ್ಕೆ ಬಂದನು. ಹುವಿಷ್ಕನು ಕಾಶ್ಮೀರದಲ್ಲಿ ಹುವಿಷ್ಕ ನಗರವನ್ನು ನಿರ್ಮಿಸಿದನು. ಕನಿಷ್ಕ ಪೇಶಾವರ್ ನಗರವನ್ನು, ಹುವಿಷ್ಕ ಮಥುರಾ ನಗರವನ್ನು ಸುಂದರಗೊಳಿಸಿದನು. 6 ಶಾಸನ ಈ ಬಗ್ಗೆ ತಿಳಿಸುತ್ತದೆ. ಹುವಿಷ್ಕನಿಗೆ ದೇವಪುತ್ರ ಎಂಬ ಬಿರುದು ಇತ್ತು. ಇದರ ಕೈಸರ್ ಸಿಸ್ರ ಎಂಬ ಅಭಿಧಾನಗಳಿಗೆ ಸಮನಾಗಿದೆ. ಕನಿಷ್ಕನು ಕಾಶ್ಮೀರವನ್ನು ವಶಪಡಿಸಿಕೊಂಡು ಕನಿಷ್ಕಪುರ ಎಂಬ ಹೊಸ ನಗರವನ್ನು ನಿರ್ಮಿಸಿದನು. ಇಲ್ಲಿಯೇ ತನ್ನ ಬೇಸಿಗೆ ದಿನಗಳನ್ನು ಕಳೆದಿದ್ದನು. 4ನೇ ಬೌದ್ಧ ಸಮ್ಮೇಳನ ಇಲ್ಲೇ ನಡೆಯಿತು. ಗಾಜಿಪುರ ಮತ್ತು ಗೋರಖ್ಪುರಗಳಲ್ಲಿ ದೊರೆತಿರುವ ನಾಣ್ಯಗಳು ಕನಿಷ್ಕನ ಮಗಧದ ತನ್ನ ಅಧೀನದಲ್ಲಿಟ್ಟುಕೊಂಡಿದ್ದು ಎಂದು ತಿಳಿಸುತ್ತದೆ. ಶತಪುತ್ರರನ್ನು ಸೋಲಿಸಿ ಪಂಜಾಬ್ ಮಥುರಾಗಳನ್ನು ವಶಪಡಿಸಿಕೊಂಡ ಕನಿಷ್ಕ ತಾನು ದೇವಪುತ್ರನೆಂದು ಚೀನಿ ರಾಜರಿಗೆ ತನ್ನ ಪೂರ್ವಿಕರು ಕೊಡದಿದ್ದ ಕಪ್ಪ ಕಾಣಿಕೆಗಳನ್ನು ನಿಲ್ಲಿಸಿ ಚೀನಿ ರಾಜರ ಸ್ಥಾನಮಾನಕ್ಕೆ ತಾನು ಸಮಾನನೆಂದು ಹೇಳಿಕೊಂಡಿದ್ದಾನೆ. ಚೀನಿ ರಾಜನ ಮಗಳಿಗೆ ತನಗೆ ಕೊಡಬೇಕೆಂದು ಹೇಳಿ ತನ್ನ ರಾಯಭಾರಿಯನ್ನು ಪಾನ್ ಚಾವೋ ದಂಡೆತ್ತಿ ಬಂದು ಕನಿಷ್ಕನನ್ನು ಸೋಲಿಸಿದನು. ಪಾನ್ ಜಾವೋ ಮಾಡಿದ ನಂತರ ಇದರ ಮಗನಾದ ಪಾನ್ ಯಾಂಗ್ ಕನಿಷ್ಕ ಸೋಲಿಸಿ ಚೀನಿಯರಿಂದ ತಾಸ್ಕಂಡ್, ಕ್ಯಾಶ್ಗರ್, ಯಾರ್ಕಂಡ್, ಕೆರಟಾನ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡನು. 42 ವರ್ಷಗಳ ದೀರ್ಘ ಆಳ್ವಿಕೆಯಲ್ಲಿ ಒಂದು ದಂಗೆಗಳು ಸಂಭವಿಸಲಿಲ್ಲ ಎಂಬುದು ಅವನ ಆಡಳಿತ ದಕ್ಷತೆ ಬಗ್ಗೆ ತಿಳಿಸುತ್ತದೆ. ರೋಮ್ ಮಾದರಿಯಲ್ಲಿ ನಾಣ್ಯಗಳನ್ನು ಚಲಾವಣೆಗೆ ತಂದನು. ಅಮಾತ್ಯ, ಮಹಾಸೇನಾಪತಿ ಎಂಬ ಭಾರತೀಯ ಅಧಿಕಾರಿಗಳು ಅವನ ಆಡಳಿತದಲ್ಲಿದ್ದರು. ಈತನ ಕಾಲದಲ್ಲಿ ಭಾರತವು ಚೀನಾ, ರೋಮ್, ಗ್ರೀಸ್ ದೇಶಗಳೊಡನೆ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಬಾಂಧವ್ಯ ವೃದ್ಧಿಸಿಕೊಂಡಿತು. ಚಿನ್ನ ಹೆಚ್ಚಾಗಿ ಹರಿದು ಬಂದಿದ್ದರಿಂದ ಸಾಮ್ರಾಜ್ಯ ಸಮೃದ್ಧಿಯಿಂದ ಕೂಡಿತ್ತು. ಧನ್ಯವಾದಗಳು ಆತ್ಮೀಯರೇ. ನನ್ನ ಕಡೆ ಸೇವೆ ಮಾಡಿಟ್ಕೊಳ್ಳಿ, ಉಪಯೋಗ ಮುಂದೆ ಬರುತ್ತೆ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ.